ಚುನಾವಣೆ ನಡೆಯಲಿರುವ 4 ರಾಜ್ಯಗಳಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಸೋಲಿನ ಭಯ ಕಾಡ್ತಾ ಇದೆಯಾ? ಎನ್ಡಿಎ ಮಿತ್ರ ಪಕ್ಷಗಳು ಪ್ರಧಾನಿ ಮೋದಿಗೆ ಬದಲಾಗಿ ಹೊಸ ಮುಖವನ್ನು ಬಯಸ್ತಾ ಇವೆಯಾ? ಮೋದಿ ನಾಯಕರಾಗಿ ವಿಫಲರಾಗ್ತಾ ಇದ್ದಾರಾ? ದೇಶದಲ್ಲಿನ ತೀವ್ರ ನಿರುದ್ಯೋಗದ ಸ್ಥಿತಿನೇ ಈಗ ಮೋದಿಗೆ ದೊಡ್ಡ ಬಿಕ್ಕಟ್ಟಾಗಿ ಎದುರಾಗಿದೆಯಾ? 3ನೇ ಅವಧಿಯ ನಂತರ ಬಿಜೆಪಿ ಅಧಿಕಾರ ಕಳೆದುಕೊಳ್ಳೋದಿಕ್ಕೆ ಈ ದೇಶದ ಯುವಕರೇ ಕಾರಣರಾಗಲಿದ್ದಾರೆ. ಮೀಸಲಾತಿ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ನಿಲುವಿನಿಂದ ಉಂಟಾಗಿರುವಂತಹ ಆತಂಕಗಳಿಗೆ ಉತ್ತರಿಸಬಲ್ಲಂತ ಹೊಸ ಮುಖಕ್ಕಾಗಿ ಆರ್ಎಸ್ಎಸ್ ಮತ್ತು ಎನ್ಡಿಎ ಈಗ ಹುಡುಕಾಟದಲ್ಲಿದೆಯಾ? ಈ ಕಾರ್ಪೊರೇಟ್ ಶಕ್ತಿಗಳು ಕೂಡ ಪ್ರಧಾನಿ ಮೋದಿಯನ್ನ ಬದಲಾಯಿಸೋದಕ್ಕೆ ಪ್ರಯತ್ನಿಸ್ತಾ ಇವೆಯಾ? ಮೋದಿ ಅಧಿಕಾರದಿಂದ ಇಳಿದ್ರೆ ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಕಾರ್ಪೊರೇಟ್ಗಳಲ್ಲಿ ದಿಗಿಲನ್ನು ಹುಟ್ಟಿಸಿದೆಯಾ? ಅದಕ್ಕಾಗಿ ಅವು ಸ್ವತಃ ಪರ್ಯಾಯವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ನಡೆಸಿವೆಯಾ? ಈಗ ರಾಷ್ಟ್ರೀಯತೆಯ ಸಂಕತನ ಮಂಡಲ್ ರಾಜಕೀಯವನ್ನ ಮಣಿಸಬಲ್ಲದ ಮತ್ತು ಅದರಲ್ಲಿ ಆದಿತ್ಯನಾಥ್ ಯಶಸ್ವಿ ಆಗ್ತಾರ? ಈ ಎಲ್ಲಾ ಮುಖ್ಯ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ಖ್ಯಾತ ಪತ್ರಕರ್ತ ಪುಣ್ಯಪ್ರಸನ್ನ ವಾಜಪೇಯಿ ಅವರು ಮಾಡಿರುವಂತಹ ಒಂದು ಮಹತ್ವದ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆದ್ರೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಹಾಗೆ ಯಾರು ಕೊಡದಂತಹ ಇಂತಹ ವಿಶಿಷ್ಟ ಮಾಹಿತಿ ಹಾಗೂ ವಿಶ್ಲೇಷಣೆಯನ್ನ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಿಸೋದಿಕ್ಕೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಆಗ ಯೂಟ್ಯೂಬ್ ಕೂಡ ಹೆಚ್ಚೆಚ್ಚು ಜನರಿಗೆ ಈ ಒಂದು ವಿಡಿಯೋವನ್ನ ತೋರಿಸುತ್ತೆ. ಈಗ ವಿಷಯಕ್ಕೆ ಬರೋಣ. ಸವಾಲುಗಳು ಈಗ ಬರೀ ಬಿಜೆಪಿ ಎದುರು ಮಾತ್ರ ಇಲ್ಲ, ಎನ್ಡಿಎ ಮತ್ತು ಎನ್ಡಿಎ ಭಾಗವಾಗಿರುವಂತಹ ರಾಜಕೀಯ ಪಕ್ಷಗಳದ್ದು ಕೂಡ ಆಗಿದೆ. ಮುಖ್ಯವಾಗಿ ಮೋದಿ ವಿಷಯವಾಗಿ ಅವೆಲ್ಲವುಗಳ ಮುಂದೆ ಈಗ ಸವಾಲುಗಳಿವೆ. ಮುಂಬರುವಂತಹ ದಿನಗಳಲ್ಲಿ ಇದೇ ಸವಾಲುಗಳು ಇನ್ನೂ ದೊಡ್ಡದಾಗಿ ಬೆಳೆಯುವಂತೆ ಕಾಣಿಸ್ತಾ ಇದೆ. 4 ರಾಜ್ಯಗಳಲ್ಲಿನ ಚುನಾವಣೆಯ ಬಳಿಕ ಪ್ರಧಾನಿಯನ್ನೇ ಬದಲಾಯಿಸೋದಕ್ಕೆ ಅವೆಲ್ಲ ಪಕ್ಷಗಳು ತಯಾರಾಗ್ತಾ ಇವೆ ಅಂತ ಹೇಳ್ತಾ ಇದೆ ರಾಜಕೀಯ ವಲಯ. 4 ರಾಜ್ಯಗಳಲ್ಲಿನ ಸಮೀಕ್ಷೆಗಳ ಫಲಿತಾಂಶಗಳು ಬಿಜೆಪಿಗೂ ಹಾಗೆ ಬರಲಿರುವಂತಹ ದಿನಗಳಲ್ಲಿ ಎನ್ಡಿಎಗೂ ಆತಂಕ ತರುವಂತಿವೆ. 4 ರಾಜ್ಯಗಳಲ್ಲಿ ಬಿಜೆಪಿಗೆ ಸೋಲಿನ ಭಯ ಕಾಡ್ತಾ ಇರೋ ಹಾಗೇನೆ ಬಿಜೆಪಿ ಜೊತೆಗಿನ ಇತರ ಪಕ್ಷಗಳ ಸ್ಥಿತಿ ಏನಾದೀತು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಈಗ ಆರ್ಎಸ್ಎಸ್ ಅಂತೂ ಮೋದಿ ಮುಖ ತೋರಿಸೋದ್ರಿಂದ ಚುನಾವಣೆ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಖಚಿತವಾಗಿ ಗ್ರಹಿಸಿದೆ. 10 ವರ್ಷಗಳ ಅಧಿಕಾರದ ಬಳಿಕ ಇದು ಮೋದಿ ಬದಲಾಗಬೇಕಾದಂತಹ ಸಮಯ ಬಂದಿದೆ ಅನ್ನುವಂಥ ನಿಲುವೊಂದು ರೂಪುಗೊಳ್ತಾ ಇದೆ. ಬಿಜೆಪಿ ಸುಮ್ಮನಿದ್ರು ಕೂಡ ಅದ್ರ ಮಿತ್ರ ಪಕ್ಷಗಳೊಳಗಿನ ತಳಮಳಗಳು ಗುಟ್ಟಾಗಿರ್ತಾ ಇಲ್ಲ. ಇದಕ್ಕೆ ನಿತೀಶ್ ಕುಮಾರ್ ಆಪ್ತ ಜೆಡಿಯು ವಕ್ತಾರ ಸ್ಥಾನಕ್ಕೆ ಕೆಸಿ ತ್ಯಾಗಿ ರಾಜೀನಾಮೆ ನೀಡಿರೋದು ಒಂದು ನಿದರ್ಶನ. ವೈಯಕ್ತಿಕ ಕಾರಣಗಳಿಗಾಗಿ ತ್ಯಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೂ ಬಿಜೆಪಿ ನಾಯಕತ್ವಕ್ಕೆ ಒಪ್ಪಿಗೆಯಾಗದಂತಹ ರೀತಿಯಲ್ಲಿನ ತ್ಯಾಗಿ ಹೇಳಿಕೆಗಳೇ ಅವರು ರಾಜೀನಾಮೆ ನೀಡುವಂತಾಗಲು ಕಾರಣವಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ. ಫಲಸ್ತೀನ್ ಮೇಲಿನ ಇಸ್ರೇಲ್ ದಾಳಿಯನ್ನ ತ್ಯಾಗಿ ಖಂಡಿಸಿದ್ರು ಮತ್ತು ಅದು ಬಿಜೆಪಿಗೆ ಸಹಿಸಲಾರದಂಥ ಸಂಗತಿಯಾಗಿತ್ತು. ಹಾಗಾಗಿ ತ್ಯಾಗಿ ಹೇಳಿಕೆ ಜೆಡಿಯುಗೆ ಇರಿಸುಮುರುಸು ತಂದಿತ್ತು ಅನ್ನೋದು ಇಲ್ಲಿ ಖಚಿತ. ಈಗಿರುವಂಥ ಪ್ರಶ್ನೆ ಏನಂದ್ರೆ, ಮೋದಿ ಚೆಹರೆ ಚುನಾವಣೆಯಲ್ಲಿ ಗೆಲುವನ್ನು ತಂದು ಕೊಡಲಾರದು ಅನ್ನೋದಾದ್ರೆ ಅವರು ಮುಂದಾಳತ್ವ ಯಾಕೆ ಬೇಕು ಅನ್ನೋದು. ಆರ್ಎಸ್ಎಸ್ ಈ ಪ್ರಶ್ನೆನ ಬಹಳ ಮುಖ್ಯವಾಗಿ ಮತ್ತು ಗಂಭೀರವಾಗಿ ತೆಗೆದುಕೊಳ್ತಾ ಇದೆ. ಬಿಜೆಪಿಯ ಮೀಸಲಾತಿ ವಿರೋಧಿ ಧೋರಣೆ ಕೂಡ ದೊಡ್ಡ ಸಮಸ್ಯೆ ಆಗಿದೆ. ಈಗ ಸಂವಿಧಾನದ ಪ್ರಶ್ನೆ ಎದುರಾಗುವಾಗಲೂ ಬಿಜೆಪಿ ಧೋರಣೆ ಏನನ್ನೋದು ಬಯಲಾಗಿ ಹೋಗಿದೆ. ಈಗಾಗಲೇ ಸಂಸತ್ತಿನ ಒಳಗೂ ಹಾಗೂ ಹೊರಗೂ ಈ ಸರ್ಕಾರ ಈಗ ಅಲ್ಪಮತದಾಗಿದ್ದು ಮಿತ್ರ ಪಕ್ಷಗಳ ನೆರವಿನಿಂದ ನಡೆಯೋ ಹಾಗಾಗಿದೆ. ಇಂಡಿಯಾ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಬಲ ಹೆಚ್ಚಿಸಿಕೊಂಡಿರುವಂತಹ ಸಂಗತಿನೂ ಸೇರಿ ಬಿಜೆಪಿಗೆ ನಡುಕ ಹುಟ್ಟಿಸಿರುವಂತಹ ಹಲವು ಸತ್ಯಗಳಿವೆ. ಮೋದಿ ಹೊರತಾದಂತಹ ನಾಯಕ ಯಾರು ಅನ್ನುವಂಥ ಹುಡುಕಾಟ ಬಿಜೆಪಿಯಲ್ಲಿ ಶುರುವಾಗಿದೆ. ಈ ಹಂತದಲ್ಲಿ ಆದಿತ್ಯನಾಥ್ ಹೆಸರು ಆರ್ಎಸ್ಎಸ್ ಪಾಳೆಯದಲ್ಲಿ ಹೆಚ್ಚು ಸ್ಪಷ್ಟವಾದಂತಹ ಆಯ್ಕೆಯಾಗಬಹುದು ಅನ್ನುವಂಥ ಚಿಂತನೆ ಕೂಡ ನಡೆದಿದೆ. ಹೀಗಾಗಿ ಒಂದು ಕಡೆ ಮೋದಿ, ಇನ್ನೊಂದು ಕಡೆ ಆದಿತ್ಯನಾಥ್, ಇನ್ನು ಮತ್ತೊಂದು ಕಡೆ ಮೋದಿ ಪರವಾಗಿರುವಂತಹ ಅಮಿತ್ ಶಾ. ಎನ್ಡಿಎ ಬಲ ಹೆಚ್ಚಿಸುವ, ಅದರ ಮನೋಬಲವನ್ನು ವೃದ್ಧಿಸಬಲ್ಲ, ಅದರ ಸಂಸದರನ್ನೆಲ್ಲ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಬಲ್ಲಂಥ ಇತರರು ಮಿತ್ರ ಪಕ್ಷದಲ್ಲಿದ್ದಾರೆ. ಅಂಥವರಲ್ಲಿ ನಿತೀಶ್ ಕುಮಾರ್ ಮುಖ್ಯರಾಗಿದ್ದಾರೆ. ತಮ್ಮ ಪಕ್ಷದ ನೆಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಯತ್ನಿಸ್ತಾ ಇರೋದು ಬಿಜೆಪಿಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿನೇ ಮೋದಿ ಮತ್ತು ಶಾ ಗೆಲುವು ತಮ್ಮದೇ ಅಂತ ಬಿಂಬಿಸ್ತಾ ಇರೋದು. ಜಗತ್ತಿನಲ್ಲೆಲ್ಲ ಸರ್ಕಾರಗಳು ಬದಲಾಗಬಹುದು, ಆದರೆ ಭಾರತದಲ್ಲಿ ಜನರು ಮೋದಿಯನ್ನೇ ಬಯಸ್ತಾರೆ ಅನ್ನುವಂಥ ಅವ್ರ ಮಾತುಗಳು ಹಾಗೆ ಬಿಂಬಿಸುವಂಥ ಒಂದು ಯತ್ನ. ಆದರೆ ವಾಸ್ತವ ಆಗಿದೆಯಾ? ಅಂತಾರಾಷ್ಟ್ರೀಯ ಲೇಬರ್ ಅಸೋಸಿಯೇಷನ್ ಅಂದರೆ ILO ವರದಿಯ ಪ್ರಕಾರ ದೇಶದ ಉತ್ಪಾದನಾ ವಲಯದ ಸ್ಥಿತಿ ಉತ್ತಮವಾಗಿಲ್ಲ. ತಾಂತ್ರಿಕತೆನೇ ಕಾರ್ಮಿಕರ ಜಾಗವನ್ನು ತುಂಬುತ್ತಾ ಇರುವಾಗ ಸ್ಥಿತಿ ಅಯೋಮಯವಾಗ್ತಾ ಇದೆ. ಬಡವರು ಮತ್ತು ಹಸಿದವರ ಲೆಕ್ಕದಲ್ಲಿ ಭಾರತ ಇಡೀ ದಕ್ಷಿಣ ಏಷ್ಯಾದಲ್ಲಿಯೇ ಬಹುಶಃ ಮುಂದಿದೆ. ದೇಶದ ನಿರುದ್ಯೋಗಿ ಯುವ ಜನತೆ ಹತಾಶೆಯಂತೂ ಆಕ್ರೋಶದ ರೂಪ ತಾಳಿ ಹೊರಹೊಮ್ಮುತ್ತಾ ಇದೆ. ಯುವ ನಾಯಕ ಚಿರಾಗ್ ಪಾಸ್ವಾನ್ ಎನ್ಡಿಎನಲ್ಲಿದ್ದರೂ ಕೂಡ ಈಗ ಬಿಜೆಪಿ ನಿಲುವಿಗೆ ವಿರುದ್ಧವಾಗಿ ಕಾಣ್ತಾ ಇದ್ದಾರೆ.
ಮೀಸಲಾತಿ ವಿಚಾರವಾಗಿ ಅವರ ಖಡಕ್ ನಿಲುವು ಬಿಜೆಪಿಗೇನೆ ಮುಜುಗರ ತಂದಿದೆ. ನಿತೀಶ್ ಯುವ ನಾಯಕ ಅಲ್ಲದೇ ಇದ್ರು ಮೋದಿಯನ್ನ ಪ್ರಧಾನಿಯಾಗಿ ಇರಿಸುವಂತ ಸ್ಥಿತಿಗೆ ಅವರು ನೆರವಾಗಬಲ್ಲರು ಅಂತ ಹೇಳೋದಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಿತೀಶ್ ಚೆಹರೆ ಮೂಲಕ ಬಿಹಾರದ ಚುನಾವಣೆ ಗೆಲ್ಲೋದಿಕ್ ಸಾಧ್ಯ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ವರ್ಷನೇ ಬಿಹಾರದ ಚುನಾವಣೆ ಇದೆ. ಈಗ 4 ರಾಜ್ಯಗಳ ಚುನಾವಣೆ, ಅದರ ನಂತರ ದಿಲ್ಲಿ ಚುನಾವಣೆ ನಡೆಯೋದಿದೆ. ಬಿಜೆಪಿ ಸೋಲಿನ ಭೀತಿಯಲ್ಲಿರುವಾಗ ಬಿಜೆಪಿ ಮಿತ್ರ ಪಕ್ಷಗಳ ಎದುರಲ್ಲಿಯೂ ಕೂಡ ಪ್ರಶ್ನೆಗಳಿವೆ. ಭಾರತದಲ್ಲಿನ ವಿದ್ಯಾವಂತ ಯುವಕರು ಹೆಚ್ಚು ಕಡಿಮೆ ಅರ್ಧದಷ್ಟು ಮಂದಿ ನಿರುದ್ಯೋಗಿಗಳಾಗಿದ್ದಾರೆ. ಒಂದು ಕಡೆ ಮೀಸಲಾತಿ ವಿಚಾರ ಆತಂಕ ಮೂಡಿಸಿರುವಾಗ ಉದ್ಯೋಗಗಳೇ ಇಲ್ಲವಾಗಿರುವಂತಹ ಸ್ಥಿತಿ ಹೆಚ್ಚು ಗಂಭೀರವಾದದ್ದಾಗಿದೆ. ಇದು ರಾಜಕೀಯವಾಗಿ ತರಬಹುದಾದಂತಹ ಪರಿಣಾಮಗಳನ್ನು ಇಲ್ಲಿ ಗ್ರಹಿಸಬಹುದು. ಯುವಕರು ಯಾರ ಪರವಾಗಿ ನಿಲ್ಲಬಹುದು ಅನ್ನೋದು ನಿರ್ಣಾಯಕ ಸಂಗತಿಯಾಗತ್ತೆ. ಮಹಾರಾಷ್ಟ್ರದಲ್ಲಿನ ರಾಜಕೀಯ ಸನ್ನಿವೇಶವನ್ನ ಈ ಹಂತದಲ್ಲಿ ಗಮನಿಸಿದ್ರೆ NDA ಒಳಗೆ ಏನ್ ನಡೀತಾ ಇದೆ ಅನ್ನೋದರ ಸೂಕ್ಷ್ಮ ಗೊತ್ತಾಗತ್ತೆ. RSS ಸಂಸ್ಥಾಪಕ ಹೆಡ್ಗೇವಾರ್ ಸ್ಮಾರಕಕ್ಕೆ ಭೇಟಿ ನೀಡೋದನ್ನ ಅಜಿತ್ ಪವಾರ್ ತಪ್ಪಿಸಿಕೊಂಡಿರೋದರ ಹಿಂದಿನ ರಾಜಕೀಯವನ್ನ ಗಮನಿಸಬೇಕು. ಏಕನಾಥ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ಅವರಿಬ್ಬರು ಹೆಡ್ಗೇವಾರ್ ಸ್ಮಾರಕ ಭವನಕ್ಕೆ ತೆರಳಿ ಪುಷ್ಪಾಂಜಲಿಯನ್ನ ಸಲ್ಲಿಸಿದ್ದಾರೆ. ಅಜಿತ್ ಪವಾರ್ ನಾಗ್ಪುರದಲ್ಲಿ ಇದ್ರೂ ಕೂಡ ಆ ಕಾರ್ಯಕ್ರಮದಿಂದ ತಪ್ಪಿಸ್ಕೊಂಡಿದ್ದಾರೆ. ಈ ರೀತಿ ತಮ್ಮ ಅಧಿಕಾರ ಮತ್ತು ಅಸ್ತಿತ್ವಕ್ಕಾಗಿ NDA ಒಳಗೆ ನಡೆದಿರುವಂತಹ ಸಂಘರ್ಷ ಪ್ರಧಾನಿ ಕುರ್ಚಿವರೆಗೂ ಮುಟ್ಟಿದಾಗ ಕಾಣಿಸ್ತಾ ಇದೆ. ಶಿವಾಜಿ ಪ್ರತಿಮೆ ವಿಚಾರವಾಗಿ ಶಿವಸೇನಾ ಉದ್ಧವ್ ಠಾಕ್ರೆ ಬಣ, NCP ಶರದ್ ಪವಾರ್ ಬಣ ಮತ್ತು ಕಾಂಗ್ರೆಸ್ ರಸ್ತೆಗಿಳಿದಿರೋದ್ರ ಗುರಿ ಬಿಜೆಪಿ ಮತ್ತು ಮೋದಿ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಇಲ್ಲಿ. ಹಾಗಾಗಿ ಈಗ NDAನೇ ಒಡೆದು ಬಿಜೆಪಿ ಬಹುಮತದ ಗೆರೆ ದಾಟೋದ್ರ ಬಗ್ಗೆಯೂ ಕೂಡ ಯೋಚಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮಿತ್ರ ಪಕ್ಷಗಳಲ್ಲಿ ಯಾವ್ಯಾವ್ದನ್ನ ಒಡಿಬಹುದು, ಯಾರನ್ನ ನಮ್ಮ ಕಡೆ ಸೆಳಿಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಬಿಜೆಪಿ ಕಡೆಯಿಂದ ಶುರುವಾಗಿದೆ ಅನ್ನುವಂತಹ ಸುದ್ದಿ ಇದೆ. ಆದ್ರೆ ಅದು ಈ ಹಿಂದಿನಷ್ಟು ಸುಲಭ ಅಲ್ಲ. ಅದಕ್ಕೆ ಕಾರಣ ಈಗಿರೋದು ಪಕ್ಕಾ ಮೈತ್ರಿ ಸರ್ಕಾರ. ಏನೇ ದೊಡ್ಡ ಆಟ ಆಡೋದಿಕ್ಕೆ ಹೋದ್ರೂ ಕೂಡ ಸರ್ಕಾರನೇ ಉರುಳುವಂತಹ ಸ್ಥಿತಿ ಇದೆ. ಮೀಸಲಾತಿ ವಿಚಾರ ಈಗ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗದೆ ಕಾರ್ಪೊರೇಟ್ ವಲಯದವರೆಗೂ ಕೂಡ ಮುಟ್ಟಿದೆ ಅನ್ನೋದು ಮತ್ತೊಂದು ಗಮನಾರ್ಹ ಸಂಗತಿ ಇಲ್ಲಿ. ಒಂದು ವೇಳೆ ಬಿಜೆಪಿ ಅಧಿಕಾರವನ್ನೇನಾದ್ರೂ ಕಳೆದುಕೊಂಡ್ರೆ ಏನೇನೆಲ್ಲ ಆಗಬಹುದು ಅನ್ನುವಂತಹ ಆತಂಕ ಕಾರ್ಪೊರೇಟ್ ವಲಯವನ್ನು ಕೂಡ ಕಾಡ್ತಾ ಇದೆ. ಈಗ ಉತ್ತರ ಪ್ರದೇಶದಲ್ಲಿನ ದೊಡ್ಡ ಮಟ್ಟದ ಹೂಡಿಕೆ ದಿಲ್ಲಿ ನಾಯಕರ ಬೆಂಬಲ ಇಲ್ಲದೆ ಆಗಿದ್ದೇನೂ ಅಲ್ಲ. ಗೌತಮ್ ಅದಾನಿ ಸಂಪತ್ತು ಸುಮಾರು 11 ಲಕ್ಷ ಕೋಟಿ, ಅಂಬಾನಿ ಸಂಪತ್ತು ಸುಮಾರು 10 ಲಕ್ಷ ಕೋಟಿ, ಶಿವನ್ ಅಡಾರ್ ಸಂಪತ್ತು ಸುಮಾರು 3 ಲಕ್ಷ ಕೋಟಿ, ಸೈರಸ್ ಪೂನವಾಲಾ, ದಿಲೀಪ್ ಸಿಂಗ್, ಕುಮಾರ್ ಮಂಗಳಂ ಸಂಪತ್ತು ತಲಾ ಸುಮಾರು 2 ಲಕ್ಷ ಕೋಟಿ ಇದೆ. ಕಾರ್ಪೊರೇಟ್ ವಲಯಕ್ಕೆ ಈಗ ಕಾಡ್ತಾ ಇರೋದೇನು ಅಂತ ಅಂದ್ರೆ ಮೋದಿ ಅಕಸ್ಮಾತ್ ಏನಾದರೂ ಬದಲಾದ್ರೆ ತನ್ನ ಹಿತಾಸಕ್ತಿಗೆ ಕಷ್ಟ ಆಗಬಹುದಾ ಅನ್ನೋದು. ಈ ಹೊತ್ತಿನಲ್ಲಿ ಮೋದಿ ಪರ್ಯಾಯ ಯಾರು ಅನ್ನೋಂಥ ಪ್ರಶ್ನೆಯನ್ನು ಅವು ಮೋದಿಯನ್ನೇ ಕೇಳಲಿವೆಯಾ? NDAಯಲ್ಲಿ ಚಂದ್ರಬಾಬು ನಾಯ್ಡು, ನಿತಿನ್ ಗಡ್ಕರಿ ಇಂಥವರೆಲ್ಲ ಕಾರ್ಪೊರೇಟ್ ವಲಯದ ಜೊತೆಗೆ ಬಲವಾದಂಥ ಸಂಬಂಧವನ್ನೇ ಹೊಂದಿರೋರಾಗಿದ್ದಾರೆ. ಈಗ ಬರಲಿರುವಂತಹ ಚುನಾವಣೆಗಳು ಬಿಜೆಪಿಯ ಲೆಕ್ಕಾಚಾರವನ್ನೆಲ್ಲ ತಲೆ ಕೆಳಗೆ ಮಾಡಲಿವೆ ಅನ್ನುವಂಥ ಸೂಚನೆಗಳಿರುವಾಗ ರಾಷ್ಟ್ರೀಯತೆಯ ವಿಚಾರವನ್ನು ಪ್ರಬಲವಾಗಿ ಮಂಡಿಸ್ತಾ ಆದಿತ್ಯನಾಥ್ ನೆಲೆಯನ್ನು ಕಂಡುಕೊಳ್ಳುವಂತಹ ಮತ್ತೊಂದು ಸನ್ನಿವೇಶ ಕಾಣಿಸ್ತಾ ಇದೆ. ಮೊದಲು ದೇಶ, ನಂತರ ನಾವು ಅಂತ ಆದಿತ್ಯನಾಥ್ ಹೇಳ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು? ಈಗ ಮೀಸಲಾತಿ ವಿರೋಧದಂತಹ ವಿಷಯವನ್ನ ಎತ್ತಿದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ನೆಲೆ ಇಲ್ಲದಂತಾಗುತ್ತೆ ಮತ್ತು ತನ್ನ ಮುಖ್ಯಮಂತ್ರಿ ಪದವಿ ಕೂಡ ಹೋಗುತ್ತೆ ಅನ್ನೋದು ಆದಿತ್ಯನಾಥ್ಗೂ ಕೂಡ ಗೊತ್ತಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜೊತೆಗೇನೆ ಅಜಿತ್ ಪವಾರ್ ಉಳಿತಾರೋ ಅಥವಾ ಬಿಟ್ಟು ಹೋಗ್ತಾರೋ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇನ್ನು ಬಿಹಾರದಲ್ಲಿ ನಿತೀಶ್ ಬಲದಿಂದ ಚುನಾವಣೆ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ಇರುವಾಗ ತ್ಯಾಗಿ ರಾಜೀನಾಮೆ ಉಂಟು ಮಾಡಿರುವಂತಹ ಹೊಸ ರಾಜಕೀಯ ಬೆಳವಣಿಗೆ ಮತ್ತು ಮುಂದಿನ ದಿನಗಳಲ್ಲಿ ಅದು ಪಡಿಬಹುದಾದಂತಹ ತಿರುವು ಇಲ್ಲಿ ಬಹಳ ಕುತೂಹಲವನ್ನು ಕೆರಳಿಸಿದೆ. ಚಿರಾಗ್ ಪಾಸ್ವಾನ್ ಮೀಸಲಾತಿ ಮತ್ತು ಸಂವಿಧಾನದ ಪ್ರಶ್ನೆಯನ್ನ ಎತ್ತುತ್ತಾ ಇರುವಾಗ, ಮೀಸಲಾತಿ ಮತ್ತು ಮುಸ್ಲಿಂ ಮತ ಬ್ಯಾಂಕ್ ರಾಜಕಾರಣ ಮುಖ್ಯವಾಗಿರುವಾಗ ಭವಿಷ್ಯದಲ್ಲಿ ಬಿಜೆಪಿ ಪಾಲಿಗೆ ಬಿಹಾರದಲ್ಲಿ ದಾರಿನೇ ಮುಚ್ಚಬಹುದನ್ನುವಂತಹ ಸುಳಿವುಗಳು ಕಾಣಿಸ್ತಾ ಇರುವಾಗ ಅಸ್ಸಾಂ ಮುಖ್ಯಮಂತ್ರಿಯ ನಡೆ ಬಿಜೆಪಿಯನ್ನು ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ. ಹಾಗಾದ್ರೆ ಮುಂದಿನ ದಿನಗಳು ಬಿಜೆಪಿಗೆ ಅಷ್ಟೊಂದು ಸುಲಭ ಇಲ್ವಾ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.